ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತಿನ ದಿನಕ್ಕೆ ನಿಮ್ಮೆಲ್ರನ್ನ ವೆಲ್ಕಮ್ ಮಾಡ್ತಾ ಈ ಡೇನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದಾನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ, ಏಕೆಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಬೇಗನೆ ಪೂಜೆ ಮಾಡ್ಕೋಬೇಕು. ಹಾಗೆ ಲಕ್ಷ್ಯಗೆ ಟಿಫನ್ ಕೂಡ ರೆಡಿ ಮಾಡಬೇಕು. ಟಿಫನ್ ಏನು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಖಾರ ಪೊಂಗಲ್ ಮಾಡಿಬಿಡೋಣ ಅಂಥೇಳಿ. ಸೊ ಕ್ವಿಕ್ಕಾಗಿ ಆಗೋದು ಅಂದರೆ ಅದೊಂದೇ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಖಾರ ಪೊಂಗಲ್ನ ರೆಡಿ ಮಾಡಬೇಕು. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಅದು ಅಲ್ಲದೆ ನಮ್ಮ ಚೋಟ ಮರಿ ಬೇರೆ ನನ್ನ ಜೊತೆಗೇ ಎದ್ಬಿಟ್ಟಿದ್ದಾನೆ ನೋಡಿ. ಅಲ್ಲ ಚಿನ್ನಿ, ನಾನು ಸ್ಯಾರಿ ಹಾಕೊಂಡ್ರೆ ಸಾಕು ಎಲ್ಲೋ ಹೋಗ್ತೀನಿ ಅನ್ನೋದೊಂದು ಭಯ ಅವನಿಗೆ. ಭಯನಾ? ಅಮ್ಮ ಎಲ್ಲನೂ ಹೋಗ್ತಾಳ ಅಂತನಾ? ಹಾಂ ಜಾಣ ಮರಿ, ಪಪ್ಪಿ ಕೊಡು ಮಮ್ಮಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ ಚೋಟ ಮರಿ ಜೊತೆ ನನ್ನ ಈ ದಿನ ಸ್ಟಾರ್ಟ್ ಆಗ್ತಿದೆ. ಹಾಗೆ ಇವನ ಜೊತೆಗೇ ಇವತ್ತು ಫುಲ್ಲು ಏನೇನೆಲ್ಲ ನಡೆಯುತ್ತೆ ಅಂತ ಗೊತ್ತಿಲ್ಲ. ಈ ವ್ಲಾಗ್ನ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡ್ದೇಲೆ ಫುಲ್ಲು ವ್ಲಾಗ್ನ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ರೀತಿ ವೀಡಿಯೋಸ್ ಹಾಕಿದ್ರೂ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ನಮ್ಮ ಕೃಷ್ಣನ ಜೊತೆ ಮಾತಾಡಿಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತೇಳಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ನಾನು ದೇವ್ರ ಮನೆಯನ್ನೆಲ್ಲ ಮೊದಲನೇದಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಳ್ಬೇಕಾಗಿತ್ತು, ಅದನ್ನೆಲ್ಲ ಎತ್ತಿಟ್ಕೊಂಡೆ. ಹಾಗೆ ನಾನು ಕಳಸದಲ್ಲಿರೋ ನೀರನ್ನ ಬೇರೆ ಕಡೆ ಎಲ್ಲೂ ಹಾಕೋದಿಲ್ಲ, ನಾನು ತುಳಸಿ ಗಿಡಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಫಸ್ಟು ಟಿಫನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅವನಿಗೆ ಸ್ಕೂಲಿಗೆ ಲೇಟ್ ಆದರೆ ಮತ್ತೆ ಅವನ್ನ ಡ್ರಾಪ್ ಮಾಡೋದಕ್ಕೆ ಯಾರೂ ಇಲ್ಲ. ಸೊ ಹಾಗಾಗಿ ಫಸ್ಟು ಟಿಫನಿಗೆ ರೆಡಿ ಮಾಡಿಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಲಕ್ಷ್ಯ ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದ. ಅಷ್ಟರೊಳಗಡೆ ನಾನು ಪೊಂಗಲ್ನ ರೆಡಿ ಮಾಡೋಣ ಅಂತೇಳಿ ಒಂದು ಕುಕ್ಕರ್ಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹೆಸರು ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಇದಾದಮೇಲೆ ನಾನು ಅದೊಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಅಂತ ಬಿಟ್ಟಿದೆ. ಈಗ ಡ್ರೈ ಆದಮೇಲೆ ಅದೇ ತುಪ್ಪಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಅಂದರೆ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ, ಆದರೆ ಹಸಿ ಸ್ಮೆಲ್ ಹೋಗೋವರೆಗೂ ಮಾತ್ರ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಈ ಥರ ಪೊಂಗಲ್ ಮಾಡೋದ್ರಿಂದ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ, ಹೆಸರುಬೇಳೆ ಸ್ಮೆಲ್ ಹೊಡೆಯೋದಿಲ್ಲ. ಹಾಗೆ 1 ಗರಿ ಆಗುವಷ್ಟು ಇದಕ್ಕೇ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಈ ಹೆಸರು ಬೇಳೆಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಬೆಂದ್ಕೊಳ್ಬೇಕು. ಅಕ್ಕಿ ಹಾಕೋದಕ್ಕೂ ಮುಂಚೆನೇ ಈ ಹೆಸರುಬೇಳೆ ಸ್ವಲ್ಪ ಬೆಂದ್ಕೊಂಡ್ರೆ ಅಕ್ಕಿ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಹೆಸರುಬೇಳೆ ಸ್ವಲ್ಪ ಬೇಯೋದು ಲೇಟು ಬೆಂದ್ಕೊಳ್ಳೋದು, ಅಕ್ಕಿ ಆದರೆ ಬೇಗ ಬೆಂದ್ಕೊಳ್ಬರುತ್ತಲ್ವ. ಸೊ ಹಾಗಾಗಿ ಇವಾಗ ಹೆಸರುಬೇಳೆ ಬೆಂದಿತ್ತು, ಇವಾಗ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಅದನ್ನೇನು ಡ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಸ್ವಲ್ಪ ನೆನೆಸಿಟ್ರೆ ಸಾಕು. ಸೊ ಅದನ್ನು 1/4 ಗಂಟೆ ನೆನೆಸಿಟ್ಟಿದೆ ಅಂತ ಅನ್ಕೋತೀನಿ. ಇವಾಗ ಅದನ್ನು ಹಾಕ್ಕೊಂಡು ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀರನ್ನು ಅಷ್ಟೇ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅಷ್ಟೇ. 2 ಸೇರಿ 1 ಗ್ಲಾಸ್ ಆಗಿತ್ತು. ಅದಕ್ಕೆ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು 1 ವಿಜಿಲ್ ತೊಗೊಂಡ್ರೆ ಸಾಕಾಗ್ಬಿಡುತ್ತೆ, ಜಾಸ್ತಿ ಏನು ಬೇಯಿಸೋದಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಮೊದಲೇ ನೆನೆಸಿಟ್ಬಿಟ್ಟು ಮಾಡಿರ್ತೀವಲ್ವ, ಹಾಗೆ ಒಂದು ಸ್ವಲ್ಪ ಹಾಗೆ ಬೆಂದಿರುತ್ತೆ. ಹಾಗಾಗಿ ಜಾಸ್ತಿ ನೀವು ವಿಜಿಲ್ ಕೂಗಿಸ್ಕೊಂಡ್ರೆ ಮೊಸಪ್ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದು ವಿಜಿಲ್ ಆಗಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪನೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಅದನ್ನು ಯಾವುದೇ ಇದನ್ನು ಹಾಕಿದ್ರೂ ಅಷ್ಟೇ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಜಸ್ಟ್ ಒಂದು ಮಿಕ್ಸ್ ಮಾಡಿದ್ರೆ ಸಾಕಾಗಿಬಿಡುತ್ತೆ. ಸೊ ಈಗ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ.
ಒಗ್ಗರಣೆಗೂ ಹಾಕ್ಕೊಳ್ಬೇಕು ಮತ್ತು ಅದನ್ನು ಬೇಯಿಸೋದಕ್ಕೂ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಹಾಗೆ ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ತಿನ್ನೋವಾಗ ಗೋಡಂಬಿ ಬ್ಯಾಗ್ ಸಿಕ್ಕಿದಾಗ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಶುಂಠಿನೂ ಅಷ್ಟೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ಳಿ, ತುರ್ದು ಹಾಕ್ಕೊಂಡ್ರೆ ಒಂದೇ ಕಡೆ ನಿಂತುಬಿಡುತ್ತೆ ಅದು. ಈ ಥರ ಉದುರಿಸಿ ಹಾಕಿದ್ರೆ ಎಲ್ಲ ಕಡೆನೂ ಹರಡ್ಕೊಂಡಿರುತ್ತೆ, ತಿನ್ನುವಾಗ ಬ್ಯಾಗ್ ಸಿಕ್ಕಿದಾಗ ತುಂಬಾ ರುಚಿ ಕೊಡುತ್ತೆ. ಶುಂಠಿನೂ ಅಷ್ಟೇ. ಹಾಗೆ ಇವಾಗ ನಾನು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಅಷ್ಟೇ, ಅದ್ರ ಖಾರ ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ 1 ಪಿಂಚ್ ಆಗೋಷ್ಟು ಸಾಕು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಇನ್ನೂ ಒಂದು ಸರಿ ಇದೆಲ್ಲನೂ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿದ್ವಲ್ಲ, ಅದು ಚೆನ್ನಾಗಿ ಬೆಂದ್ಕೊಂಡಿದೆ. ಅದಕ್ಕಿದ್ರೆ ಚೆನ್ನಾಗಿರುತ್ತೆ. ನೀರು ಅಷ್ಟೇ ಜಾಸ್ತಿ ಏನು ಉಪ್ಪು ಬರಲಿಲ್ಲ, ನಾನು ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡಿದ್ದೆ. ಇದಾದಮೇಲೆ ನಾವು ಏನು ಒಗ್ಗರಣೆ ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದಕ್ಕೊಂದಕ್ಕೆ ಹೊಂದ್ಕೋಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಬೇಕು ಅಂದರೆ ಇದು ಹೆಸರುಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗ್ತಾನೆ ಇರುತ್ತೆ ಸ್ವಲ್ಪ. ಸೊ ಆವಾಗವಾಗ ನೀವು ತಣ್ಣೀರು ಹಾಕೋದಕ್ಕಿಂತ ಬಿಸಿನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಒಂಚೂರು ಕಡಿಮೆ ಇದ್ದರೆ ನೋಡಿ ಉಪ್ಪನ್ನು ಸಹ ಹಾಕ್ಕೊಳ್ಬೋದು ನೀವು. ನಾನು ನನ್ನ ಮಗನಿಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ, ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಮತ್ತು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ ಅಂತೇಳಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೌಂಡ್ ತೆಳ ಆದ್ರೂ ಅಂದರೆ ಗಟ್ಟಿ ಆದ್ರೂ ತಿನ್ಬೋದು ಅಂತೇಳಿ ಇಷ್ಟು ತೆಳಗೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬ್ರೇಕ್ಫಾಸ್ಟ್ ಕತೆ ಮುಗೀತು. ನೆಕ್ಸ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಹೆಂಗೆ ಅಂದರೆ ಇದನ್ನ ಟಿಫನ್ ಮಾಡಬೇಕಾದ್ರೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ಅವನಿಗೆಲ್ಲ ರೆಡಿ ಮಾಡಿಕೊಂಡು ಅವನಿಗೂ ತಿನ್ನಿಸ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅವ್ನು ಸ್ಕೂಲಿಗೆ ಹೋದ್ಮೇಲೆ ಬಾಗಿಲಿಗೆಲ್ಲ ಅಂದರೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. 5 ವಾರ ಇಲ್ಲಾಂದರೆ 9 ವಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಉಪ್ಪಿನ ದೀಪ ಹಚ್ಚಬೇಕು ಅಂತ ಹೇಳಿ. ಸೊ ಇದನ್ನು ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಬೇಕು. ಅರ್ಲಿ ಮಾರ್ನಿಂಗ್ ಒಂದು 6 ಆದರೂ ಅಟ್ಲೀಸ್ಟ್ ಪೂಜೆ ಮಾಡ್ಕೊಳ್ಬೇಕಿತ್ತು. ಸೊ ಅದಾಗಲಿಲ್ಲ, ಏಕೆಂದರೆ ಮನೇಲಿ ತುಂಬಾ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಒಬ್ಬಳೇ ಮಾಡ್ಕೋಬೇಕಲ್ವ. ಸೊ ಅದನ್ನೆಲ್ಲ ಮಾಡ್ಕೊಂಡಿದ್ದ ತಕ್ಷಣವೇ ನನ್ನ ಮಗನೂ ಕೂಡ ಎದ್ಬಿಟ್ಟ. ಸೊ ಕಿಶನ್ನು ಎದ್ದು ಅವನು ಸ್ವಲ್ಪ ತಲೆ ಹರಟೆ ಸ್ವಲ್ಪ ಎದ್ದಿದ ತಕ್ಷಣ ಕ್ರ್ಯಾಂಕಿಯಾಗಿ ಆಡ್ತಿರ್ತಾನೆ. ಅವನ ಸ್ವಲ್ಪ ಸಮಾಧಾನ ಮಾಡಿ ನಾನು ಪೂಜೆನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದರಲ್ಲೂ ಲಕ್ಷ್ಯಕ್ಕೆ ಬೇರೆ ಸ್ಕೂಲಿಗೆ ಕಳಿಸ್ಬೇಕು, ಅವನಿಗೆ ಟಿಫನ್ನು, ಅವನಿಗೆ ತಿನ್ನಿಸು, ಅವನಿಗೆ ರೆಡಿ ಮಾಡೋ, ಅವನಿಗೆ ಕಳಿಸು ಇದ್ದೇ ಆಗಿಬಿಡುತ್ತೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಉಪ್ಪಿನ ದೀಪ ಹಚ್ಕೊಳ್ಬೇಕಾದ್ರೆ, ಉಪ್ಪಿನ ದೀಪ ಅಂತಲ್ಲ, ಮನೇಲಿ ಯಾವುದೇ ದೀಪ ಅಂಟಿಸ್ಬೇಕಾದ್ರೂ ಅಷ್ಟೇ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಬಾರ್ದಂತೆ. ಅಂದರೆ ಗಂಧದ ಕಡ್ಡಿನಲ್ಲಿನೇ ದೀಪನ ಹಂಚ್ಕೋಬೇಕಂತೆ. ಸೊ ನಾನು ಗಂಧದ ಕಡ್ಡಿನಲ್ಲಿ ಇವಾಗ ದೀಪನ ಹಂಚ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಟಿಫನ್ ಮಾಡ್ತಿದ್ದೆ. ಅಷ್ಟೊಳಗೆ ಒಂದಾಗೋಣಬ್ಬ ಫಿಲಮ್ ಹಾಕಿದ್ದು ನಮ್ಮ ಕ್ರೇಜಿ ಸ್ಟಾರ್ದು, ಬಿಡೋದಕ್ಕಾಗುತ್ತಾ ಅಂತೇಳಿ ಅದನ್ನು ನೋಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗಲಕಾಯಿನ ತೊಗೊಂಡಿದ್ದೆ ಪಲ್ಯ ಮಾಡೋದಕ್ಕೆ ಅಂತ. ಪಲ್ಯ ಮಾಡಿ ಒಂದು 3 ಮಿಕ್ಕಿತ್ತು. ಸೊ ಅದರಲ್ಲಿ ಚಿಪ್ಸ್ ಮಾಡಿದ್ನಲ್ವ ಅವತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇನ್ನು 3 ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಚಿಪ್ಸ್ನ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಚಾನೆಲ್ನಲ್ಲಿ. ಯಾರಾದರೂ ಇದನ್ನು ಇನ್ನೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡ್ಬೋದು. ಅಂದರೆ ನಾನು ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ, ಉಪ್ಪು, ಈ ಥರದ್ದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕೋದಷ್ಟೇ. ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಎಣ್ಣೆ ಕಾಯೋದಕ್ಕಿಂತ ಇಟ್ಟು ಮತ್ತು ಇಲ್ಲೊಂದು ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ದಿನದಿಂದ ಮಖಾನ ಮನೆಯಲ್ಲೇ ಇತ್ತು. ಸೊ ಅದರಿಂದ ರೆಸಿಪೀಸ್ ಏನೂ ಅಷ್ಟೊಂದು ಮಾಡಿರಲಿಲ್ಲ. ಟೀ ಜೊತೆಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂತಿದ್ದೆ ಅಷ್ಟೇ. ಇನ್ನೂ ಒಂದು ಸ್ವಲ್ಪ ಇತ್ತು, ಮತ್ತು ಅದನ್ನು ಸ್ವೀಟ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೆಲ್ಲನೆಲ್ಲ ಈ ಥರ ಹುರಿದಿಟ್ಕೊತಾ ಇದ್ದೀನಿ. ಎರ್ದಿಟ್ಕೊಂಡಿದ್ದಾದಮೇಲೆ ಎಣ್ಣೆನೂ ಕಾದಿತ್ತು. ಅಷ್ಟರೊಳಗಡೆ ನಾನು ಹಾಗಲಕಾಯಿ ಚಿಪ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದಾಗಿಯೇ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಈ ಚಿಪ್ಸು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲಿ ಹೊರಗಡೆ ಸೈಡಲ್ಲೆಲ್ಲ ಚಿಪ್ಸ್ ಅಂಗಡಿಗಳನ್ನೆಲ್ಲ ಮಾಡ್ತಾರಲ್ವ, ಅದೇ ಥರನೇ ಟೇಸ್ಟ್ ಇರುತ್ತೆ. ಒಂದ್ಸರಿ ಹೋಗಿ ನನ್ನ ವ್ಲಾಗ್ನಲ್ಲಿ ಚೆಕ್ ಮಾಡ್ಬೋದು ನೀವು. ಏನಾದರೂ ಈ ಥರ ಚಿಪ್ಸ್ ಐಟಮ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತೆ. ಸೊ ನಾನಿಲ್ಲಿ ಚಿಪ್ಸ್ ಮಾಡೋ ಗ್ಯಾಪಲ್ಲೇ ಚಿಪ್ಸ್ ಹಾಕೋದು, ಅದು ರೆಡಿ ಆಗೋಷ್ಟರಲ್ಲಿ ನಾನು ರೆಡಿ ಆಗಿಬಿಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು
ಅದು ರೆಡಿ ಆಗೋಷ್ಟರಲ್ಲಿ ಹಾಗೆ ಒಂದೊಂದೇ ನಾನು ರೆಡಿ ಆಗ್ತಾಯಿದ್ದೀನಿ. ಚಿಪ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಹೇಳ್ದಂಗೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ಇವಾಗ ಬೇರೆ ಮಳೆ ಬೇರೆ ಬರ್ತಿತ್ತಲ್ವ, ಅದಕ್ಕೂ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಇದನ್ನೆಲ್ಲ ತಿಂದಿದ್ದು ಆದಮೇಲೆ ಅಂದರೆ ನಾನು ಟೇಸ್ಟ್ ನೋಡಿದೆ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಈಗ ಮಖಾನನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೋಹನ್ ಅವ್ರು ಬೇರೆ ಕಾಲ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ. ಸೊ ಅಷ್ಟೊತ್ತಿಗೆ ಎಲ್ಲನೂ ಬೇಗ ಮಾಡ್ಕೊಳ್ಬೇಕು ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಚಿಪ್ಸ್ ಅಂತೂ ರೆಡಿಯಾಗಿತ್ತು. ಇವಾಗ ಮಖಾನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ, ಆದರೆ ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಖಾನನ ಇಟ್ಕೊಂಡು ಈ ಥರ ಮಾಡಿದಾಗ ಪ್ರೆಸ್ ಮಾಡಿದಾಗ ಅದು ಪುಡಿ ಆಗಬೇಕು. ಇಷ್ಟ ಆದರೆ ಮಖಾನ ಫ್ರೈ ಆಗಿದೆ ಅಂತ ಅರ್ಥ. ಅದನ್ನು ಬೇರೆ ಒಂದು ತಟ್ಟೆಗೆ ಇಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಬೆಲ್ಲನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮಾಮೂಲಿ ಪುಡಿ ಬೆಲ್ಲ ಬರುತ್ತಲ್ಲ ಜಾಗ್ರಿ, ಸೊ ಅದನ್ನು ಹಾಕ್ಕೊಳ್ಬೋದು. ಇದು ನಮ್ಮ ಮನೇಲಿ ಅದು ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ನಾರ್ಮಲಾಗಿರೋ ಬೆಲ್ಲನೇ ತೊಗೊಂಡಿದ್ದೀನಿ. ಅದನ್ನೆಲ್ಲ ಪುಡಿ ಮಾಡಿಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಅದು ಬೆಲ್ಲ ಕರಗಬೇಕಲ್ವ, ಸೊ ಅದಕ್ಕೋಸ್ಕರ ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗಬೇಕು. ಅಲ್ಲಿವರೆಗೂ ಈ ಥರ ಚೆನ್ನಾಗಿ ತಿರುಗ್ತಾ ಇರಬೇಕು ನೋಡಿ ಈ ಥರ. ಇವಾಗ ನೋಡಿ ಬೆಲ್ಲ ಎಲ್ಲ ಸ್ವಲ್ಪ ಕರಗ್ತಾ ಬಂತು, ಫುಲ್ಲು ಕರಗಿದಾಯಿತು. ಇವಾಗ ಇದು ಯಾವ ಥರ ಪಾಕ ಬರಬೇಕು ಅಂದರೆ ಒಂದೆಳೆ ಪಾಕನಾದರೂ ಬರ್ಬೋದು, ಇಲ್ಲ ಅಂಟು ಪಾಕನಾದರೂ ಬರುತ್ತೆ ಅಂತ ನೋಡಿ. ಒಂದೆಳೆ ಪಾಕ ಬಂದಿದೆ, ಇಷ್ಟು ಬಂದರೆ ಸಾಕು. ಇದು ಪಾಕ ಬರಲೇಬೇಕು, ಏಕೆಂದರೆ ಅದು ಮಖಾನ ಹಾಕ್ತೀವಲ್ವ, ಅದು ಒಂದಕ್ಕೊಂದು ಅಂಟ್ಕೋಬೇಕು. ಪಾಕ ಬರಲಿಲ್ಲ, ನಾರ್ಮಲ್ ಆಗಿದೆ ಅಂದರೆ ಅದು ಸ್ವಲ್ಪ ನೀರು ಥರ ಆಗಿಬಿಡುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಕ್ಳಿಗಂತೂ ಮಸ್ತಾಗಿ ಇಷ್ಟ ಆಗಿಬಿಡುತ್ತೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಖಾನನ ಚೆನ್ನಾಗಿ ಇದರೊಳಗಡೆ ಹಾಕಿ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಅಂದರೆ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಸೊ ತಣ್ಣಗಾಗೋಷ್ಟೊತ್ತಿಗೆ ಮೋಹನ್ ಬರೋಷ್ಟು ನಾನು ರೆಡಿ ಆಗಿಬಿಡೋಣ ಅಂತೇಳಿ ಈ ರೇಂಜಿಗೆ ರೆಡಿಯಾಗಿದೆ. ಹೆಣ್ಮಕ್ಳು ಮೊದಲೇ ಕೇಳಬೇಕಾ, ಸೀರೆ ಉಟ್ಕೊಂಡು ಬಿಟ್ಟ ಅಂದರೆ ಹೋಯ್ತಾ ಬತ್ತಾ ಕನ್ನಡಿಯಲ್ಲಿ ನೋಡ್ಕೊತಾನೆ ಇರ್ತೀವಿ. ಯಾರು ಹೆಂಗೆ ಅಂತ ಗೊತ್ತಿಲ್ಲ, ನಾನಂತೂ ಅದೇ ಥರನೇ. ಹೆಂಗೆ ಕಾಣಿಸ್ತಿದ್ದೀನಿ? ಥ್ಯಾಂಕ್ ಯು. ಇನ್ನು ಮೋಹನ್ ಅವ್ರು ಬರೋಷ್ಟೊತ್ತಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಬಾಗ್ಲ ಹತ್ರ ನಿಂತಿದ್ದೆ. ಸೊ ಅವರಿಗಂತೂ ಫುಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅವ್ರು ಅಂದ್ಕೊಂಡಿರಲಿಲ್ಲ ನಾನು ಸ್ಯಾರಿ ಹಾಕ್ಕೊಂಡು ಹಿಂಗೆಲ್ಲ ರೆಡಿ ಆಗಿರ್ತೀನಿ ಅಂತ. ಇದು ಶುಕ್ರವಾರ ಆಗಿರೋದ್ರಿಂದ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಅಲ್ಲದೆ ಅವ್ರಿಗೇನಾದರೂ ಬೇಜಾರಾಗಿದ್ದಾಗ, ಅವ್ರಿಗೇನಾದರೂ ಖುಷಿ ಆಗಬೇಕು ಅಂದರೆ ನಾನು ಈ ಥರ ಎಲ್ಲ ರೆಡಿಯಾಗಿ ಅವ್ರಿಗೇನಾದರೂ ಒಂದು ಸರ್ಪ್ರೈಸ್ ಕೊಡ್ತಾಯಿದ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅಂದರೆ ನನ್ನ ಗಂಡ ಅಂತಲೇ ಅಲ್ಲ, ಬೇರೆ ಯಾರಾದರೂ ಆಗಲಿ ಹೊರಗಡೆಯಿಂದ ಬಂದವ್ರಿಗೆ ಹೆಂಡ್ತಿದಿರು ಚೆನ್ನಾಗಿ ಕಾಣಬೇಕು, ಹಾಗೆ ಮನೆಯೂ ಚೆನ್ನಾಗಿರಬೇಕು. ಹಾಗೆ ಒಂದು ಒಳ್ಳೆ ಟೀ ಅಥವಾ ಕಾಫಿ ಮಾಡಿಕೊಟ್ಟೆ ಅದ್ರ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಟ್ಟರೆ ಅವ್ರಿಗೂ ಎಷ್ಟೊಂದು ಖುಷಿ ಆಗುತ್ತಲ್ವ. ಸೊ ಆ ಖುಷಿನ ಇವತ್ತು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಸೊ ಎಲ್ಲ ಆಯಿತು. ಇನ್ನು ಮಖಾನ ಎಲ್ಲ ರೆಡಿಯಾಗಿತ್ವಲ್ಲ, ಅದು ತಣ್ಣಗಾಗಿತ್ತು. ಇವಾಗ ಅದನ್ನೆಲ್ಲ ಒಂದೊಂದಾಗಿ ಎಲ್ಲ ಬಿಡಿಸಿಟ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಹೇಳಿದರೆ ಸ್ಕೂಲಿಗೆ ಈ ಥರ ಎಲ್ಲ ಕೊಟ್ಕೊಳಿಸ್ಬೋದು. ಇದು ಒಳ್ಳೆ ಹೆಲ್ದಿಯಾಗಿರೋ ಫುಡ್ ಅಂತಲೇ ಹೇಳ್ಬೋದು, ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಚಿಕ್ಕವ್ರಿಗಂತೆ ಅಲ್ಲ, ದೊಡ್ಡವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಅದು ಎಳ್ಳೆಲ್ಲ ಹಾಕಿರೋದ್ರಿಂದ, ಬೆಲ್ಲ ಎಲ್ಲ ಹಾಕಿರ್ತೇವಲ್ವ, ಸ್ವೀಟ್ ಅಂತೂ ಸೂಪರಾಗಿರುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿತ್ತು. ಅಂದರೆ ಕಡಲೆಪುರಿ ಉಂಡೆ ತಿಂತೀವಲ್ವ ನಾವು, ಸೇಮ್ ಅದೇ ಟೇಸ್ಟು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳಿಗಿಂತ ನಾನೇ ಜಾಸ್ತಿ ಖಾಲಿ ಮಾಡ್ತೀನೇನೋ ಅಂತ ಅನ್ನಿಸ್ತಿತ್ತು. ಹಾಗೆ ಮೋಹನ್ ಅವ್ರಿಗೂ ಕೊಟ್ಟಿದ್ದೆ, ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಒಳ್ಳೆ ಸ್ನ್ಯಾಕ್ಸು, ಒಳ್ಳೆ ಟೀ, ಕಾಫಿ ಎಲ್ಲ ಕುಡಿದ್ವಿ. ಇನ್ನು ಮನೇಲಿ ಅಂದರೆ ಸಂಜೆ ಪೂಜೆ ಮಾಡಿರಲಿಲ್ಲ. ಸೊ ಸಂಜೆನೂ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಬಾಯ್.